3 ತಿಂಗಳು 4 ತಿಂಗಳು ಬೀದರಲ್ಲಿ 5 ತಿಂಗಳಾಯ್ತು. ರಾತ್ರಿನೂ ಫೋನ್ ಮಾತಾಡಿದೆ, ನಾನು ರಾತ್ರಿನೂ ಮಾತಾಡಿದೆ. 5 ತಿಂಗಳಾಗಿತ್ತು, ನಾನು 3 ತಿಂಗಳು ಹಾಕಿದ್ದಾರೆ ಅದಕ್ಕೆ. 5 ತಿಂಗಳಿಂದ ಸಂಬಳ ಹಾಕಿರೋಂಥ ಸೊಸೈಟಿ ಬೀದರಲ್ಲಿ ಅವ್ರೇನು ಡೈರೆಕ್ಟ್ರು ವಿತ್ ಅವ್ರ ಐದರ ಜಾಗದಲ್ಲಿ ರಾತ್ರಿನೂ ಮಾತಾಡ್ತೇನೆ ನಾನು. ಇದನ್ನು ಮಾಡಿದ್ದೆ. ನಾವೀಗಲೇ 6 ಮೆಡಿಕಲ್ ಕಾಲೇಜಿನ ಕವರ್ ಮಾಡಿದ್ದೀವಿ. ಬೀದರ್ ಆಗಿದೆ, ಶಿವಮೊಗ್ಗ ಆಗಿದೆ, ಚಿಕ್ಕಮಗಳೂರಲ್ಲಿ ಕಡಿಮೆ ಇದೆ, ನಮ್ದು ಹಾಸನ, ಮಂಡ್ಯ ಆಗಿದೆ. ನಾಳೆ ನಾಡಿಗೆ ಕೊಡಗು ಮತ್ತು ಮೈಸೂರು ಚಾಮರಾಜನಗರ ಕವರ್ ಮಾಡ್ತಿದ್ದೀವಿ. ನಿಮ್ಮನ್ನೆಲ್ಲ ಯಾಕೆ ಕರಿತೀವಪ್ಪ ಅಂದರೆ ನಿಮ್ಮ ಗ್ರೂಪಲ್ಲಿ ನೀವು ಅಲ್ಲಿರುವಂಥ ಡಾಟಾ ಎಂಟ್ರಿ ಬಿಡ್ರ ನೀವು ಈ ಸಂಘಕ್ಕೆ ಸಹಕಾರ ಮಾಡಬೇಕು. ನಾವು ಅಲ್ಲಿಗೆ ಹೋದಾಗ ಅವ್ರು ಸಹ ಬೆಂಬಲ ಕೊಡಬೇಕು, ಅವ್ರಿಗೂ ಸಹ ನೀವು ಮನವರಿಕೆ ಮಾಡಬೇಕು. ಇಲ್ಲಪ್ಪ ನಮ್ಮದೇದವ್ರ ಸಂಘ ಇದೆ, ಕರೆಕ್ಟಾಗಿ ಹೋರಾಟ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಬೀದರ್ದು ನಾವು ಹಾಕೇ ಇಲ್ಲ, ಶಿವಮೊಗ್ಗದ್ದು ನಾವು ಹಾಕೇ ಇಲ್ಲ. ಶಿವಮೊಗ್ಗಕ್ಕೆ ನಮ್ಗೆ ಯಾರೋ ಒಂದು ವಾಟ್ಸಪ್ಪಲ್ಲಿ ನಂಬರ್ ಕಳಿಸಿದ್ರು, ಹೇಳಿ ರಂಗಣ್ಣ ಯಾರನ್ನ ಕರ್ಕೊಂಡು ಅದು ಬರೀ ವಾಟ್ಸಪ್ಪಲ್ಲಿ ಹೋಗಿದ್ದು. ಆದರೆ ಅವ್ರು ನಮ್ಮನ್ನು ಯಾವ ಥರ ಕಂಡ್ರು ಅಂದರೆ ಅವ್ರ ಮಗ ನಾವು ನೋಡಿದ್ರು, ನಮ್ಮ ಮಗ ಅವ್ರು ನೋಡಿರಲಿಲ್ಲ. ಏನೋ ಶಿವಮೊಗ್ಗ ನೋಡ್ಬೇಕಂತ 20 ಜನ ಹೋದ್ರು. ಅವ್ರು ಖಂಡಿತ ಅದ್ದೂರಿ, ಅವ್ರು ಖಂಡಿತ ಕಾರ್ಯಕ್ರಮದ್ದು ಅವ್ರು ಕಳಿಸಿಟ್ಟು ನೋಡಿದರೆ ನಿಜಕ್ಕೂ ಭಾಳ ಸಂತೋಷ. ಅಂದ್ರೆ ಶಿವಮೊಗ್ಗದಲ್ಲಿ 15 ವರ್ಷದಿಂದ ಅಷ್ಟು ಸಂಘಟಿತವಾಗಿದ್ದಾರೆ. ಅವರು ನೋಡಿ ಹೌದಾದ ಒಂದು ಫೈಲ್ ನಾನು ಬೇರೆ ಮಾಡಿಟ್ಟಿದ್ದೀನಿ. ಯಾಕೆಂದರೆ ಪ್ರತಿ ಮೆಡಿಕಲ್ ಕಾಲೇಜಿಂದ ತಗೊಳ್ತಾ ಇದ್ದೀವಿ. ನೋಡಿ ಶಿವಮೊಗ್ಗದಲ್ಲಿ ಪ್ರತಿ ಡಾಕ್ಯುಮೆಂಟ್ ಅವ್ರು 2015 ಎಲ್ಲ ತಗೋಗಿ ಹಾಕಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ನೋಡಿದ್ದೀವಿ, ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳೇ ಮನವಿ ಕೊಟ್ಟಿದ್ದಾರೆ. ಅದು ಹಂತವಾಗಿದೆ. ಕೆಲವು ನೋಡಿದ್ದು ಅವರಲ್ಲಿ ಸ್ವಚ್ಛತಾ ಸಿಬ್ಬಂದಿಗೆ 231 ಜನಕ್ಕೆ ಒಳಗುತ್ತಿಗೆ ಹೋಗ್ಬಿಟ್ಟು ತಡೆ ಹಿಡಿದ್ದಾರೆ. ಆಗಿದೆ 230 ಸ್ವಚ್ಛತಾ ಸಿಬ್ಬಂದಿ ಮತ್ತೆ ಬಂದರೆ ಅವ್ರು ಯಾರಿಂದ ಸಂಘಟಿತವಾಗಿ ಇನ್ಸೋರ್ಸ್ ಆಗಿದೆ. ಅವ್ರಿಗೆ ನೋಡಿ ಇನ್ಸೋರ್ಸ್ ಎಷ್ಟಾಗಿದೆ ಇಲ್ಲ ಹೇಳ್ತಿದ್ದೇವೆ. ಅವ್ರಿಗೆ 30 ವರ್ಷದ ಕೆಲಸ ಎಷ್ಟಾಗಿದೆ ಗೊತ್ತಾ? 27,000 ರೂಪಾಯಿ ಇನ್ಸೋರ್ಸಿಗೆ ಮುಂಚೂಣಿತಿ ಆಗಿದೆ ಅವರಿಗೆ. ಅವ್ರು ಸರ್ಕಾರದಲ್ಲಿ ಎಷ್ಟು ಹೇಳಿದ್ರೆ ಗೊತ್ತಾ ನೋಡಿ, ಏಜೆನ್ಸಿಯಲ್ಲಿ ಕೊಡ್ತಾರೆ. ಈಗ 7,79,25,300 ರೂಪಾಯಿನ ಏಜೆನ್ಸಿಯಲ್ಲಿ ಕೊಡ್ತಿದ್ದಾರಂತೆ. ಕೊಡ್ತಾರೆ ಹೆಚ್ಚಿಗೆ 19,000 ರೂಪಾಯಿ ಸಂಬಳ. ಯಾರು ಬೇರೆ ಸ್ವಚ್ಛತೆ ಸಿಬ್ಬಂದಿ 18,000. ಅದನ್ನೇ ಏನಾರು ಇನ್ಸೋರ್ಸ್ ಮಾಡಿಕೆ ಅಂದರೆ ಇನ್ಸೋರ್ಸ್ ಬಂದರೆ 27,000 ರೂಪಾಯಿ ತಿಂಗಳು ಸಂಬಳ ಸಿಗುತ್ತೆ. ಆದರೆ ಸರ್ಕಾರಕ್ಕೆ ಕೊಡೋದು ಎಷ್ಟು? 7,48,44,000 ರೂಪಾಯಿ ಕೊಡ್ತಾರೆ. 30 ಲಕ್ಷ ಬರೀ ಅವ್ರಿಗೆ ಅಷ್ಟೆಲ್ಲ ಉಳಿತೈತೆ. ಯಾರಿಗೆ? ಸರ್ಕಾರಕ್ಕೆ. 27,000 ಪೇಮೆಂಟ್ ಕೊಟ್ಟು ಸ್ವಚ್ಛ ಸಿಬ್ಬಂದಿ 231 ಜನಕ್ಕೆ ಸರ್ಕಾರ ದುಡ್ಡು ಅಷ್ಟು ಉಳಿತೈತೆ. ಆದಷ್ಟು ಉಳಿತೈತೆ ಅಂತಂದ್ರೆ ಸರ್ಕಾರಕ್ಕೆ ಲಾಭ ಬರ್ತೈತೆ. ಆ ಲಾಭದ ಅಂಕಿಅಂಶದ ಪ್ರಕಾರ ತೋರಿಸಿ ಹೋರಾಟ ಯಾರೂ ಮಾಡಿಲ್ಲ. ಈಗ ನಾವು ಅಂಕಿಅಂಶ ತೋರಿಸಿ ಹೋರಾಟ ಮಾಡಿದಾಗ ಸರ್ಕಾರ ಒಬ್ರು ಇವತ್ತು ನಿಜಕ್ಕೂ ಈ ಆಫೀಸು ಕಚೇರಿ ಮಾಡಿಕೆ ಮೇಲೆ 2-3 ಜನ ದೊಡ್ಡ ಮಿನಿಸ್ಟರ್ಗಳೇ ಬಂದೋದ್ರು. ಇಲ್ಲಿಗೆ ಆಗಿನ ಯೋಗೇಶ್ವರ ಬಂದೋದ್ರು, ಈಗ ನಮ್ಮ ರವಿ ಬಸಪ್ಪರ ಬಂದೋದ್ರು. ಈಗ ನೆಕ್ಸ್ಟ್ ಚುನಾಯಿತ ಪ್ರತಿನಿಧಿಗಳು ಕೆಲವರು ಈಗ ಯಾರು ಮೊನ್ನೆ ಹೇಳಿದ್ರು ನನಗೆ, ಇವರು ಕಾರ್ಮಿಕ ಸಚಿವರನ್ನು ಕರೆಸಿದ್ದೀವಿ. ಈಗ ಮೊನ್ನೆ ಹೇಳಿದ್ರು ಇವರು ಶಿವರಾಮ್ ಅವ್ರನ್ನ ಈಗ ನಮ್ಗೆ ಏನನ್ನು ನೋಡ್ಬಿಟ್ಟು ಅದ್ರ ಸಂಘ ಭೇಟಿ ಮಾಡ್ಬೇಕು ಅಂತ ಹೇಳಿ. ನಮ್ಮ ಹಾಸನಗಿರೋಂಥ ಶಿವರಾಮ್ ಅವರು, ನಮ್ಮ ಶಿವರಾಮಯ್ಯವರು ನಮಗೆ ಭೇಟಿ ಮಾಡ್ಬೇಕು, ಆ ಸಂಘ ನನ್ನಷ್ಟು ಕಳಿಸು ಅಂತ ಹೇಳ್ತಾ ಇರೋದಕ್ಕೆ ಯಾಕಂತಿದ್ದಾರೆ ಅಂದರೆ ನಮ್ಮಲ್ಲಿ ಸಂಘಟನೆ, ಸೋಷಿಯಲ್ ಮೀಡಿಯಾವು ಮತ್ತು ನಾವೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಇದು ಯಾವುದೋ ಸಂಘಟನೆ ರಚನೆ ಆಗ್ತಾ ಇದೆ. ಯಾಕೆ ನಾವು ಗುರು ಮಾಡ್ತಿದ್ರೆ ಈಗ ನಾವು ಸನ್ಮಾನಿಕೊಂತೀವೋ ಬರ್ತೀವೋ ಗೊತ್ತಿಲ್ಲ. ಚುನಾವಣೆ 2 ವರ್ಷ ಇದೆ.